ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಸ್ಥಳೀಯ ನಿವಾಸಿಗಳು ಪ್ರತಿಭಟನೆ ನಡೆಸಿದ ಘಟನೆ ಬೇಲೂರಿನಲ್ಲಿ ನಡೆದಿದೆ. ಬೇಲೂರು ಪುರಸಭೆ ವ್ಯಾಪ್ತಿಯ 7ನೇ ವಾರ್ಡ್ನಲ್ಲಿ ನಗರೋತ್ಥಾನದಿಂದ ನಡೀತಾ ಇರತಕ್ಕಂತ ಕಾಮಗಾರಿ ಅವೈಜ್ಞಾನಿಕವಾಗಿದೆ. ಅಲ್ಲ ಸಾರ್ವಜನಿಕರಿಗೆ ಕುಡಿಯುವ ನೀರಿಲ್ಲದೆ ಕಳಪೆ ಕಾಮಗಾರಿಯಿಂದಾಗಿ ವೃದ್ಧರು ತಿರುಗಾಡಲು ಸಾಧ್ಯ ಆಗ್ತಾ ಇಲ್ಲ. ಶೀಘ್ರವೇ ಕಾಮಗಾರಿಯನ್ನ ಸರಿಪಡಿಸಬೇಕು, ಇಲ್ಲದಿದ್ರೆ JCB ಇಂದ ಗ್ರಾಮಸ್ಥರೇ ಎಲ್ಲವನ್ನು ತೆರವುಗೊಳಿಸಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಸ್ಥಳೀಯ ನಿವಾಸಿಗಳು, ಇಂಜಿನಿಯರ್ ಗುತ್ತಿಗೆದಾರ ಕೆಂಪೇಗೌಡ ರಸ್ತೆಯನ್ನು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ರು ಕೂಡ ನಮ್ಮ ಮುಖ್ಯಾಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡಿದ್ದಾರೆ. ಈ ನನ್ನ ವಾರ್ಡ್ ನಲ್ಲಿ ವೃದ್ಧರೇ ಹೆಚ್ಚಾಗಿರೋದ್ರಿಂದ ರಸ್ತೆ ಕಾಮಗಾರಿ ಮಾಡೋ ಸಂದರ್ಭದಲ್ಲಿ 5 ಅಡಿ ಎತ್ತರಕ್ಕೆ ಚರಂಡಿ ಬಾಕ್ಸ್ ನಿರ್ಮಾಣ ಮಾಡಿರೋದ್ರಿಂದ ನಮ್ಮ ಜೀವವನ್ನ ಕೈಲಿಟ್ಕೊಂಡು ತಿರುಗಾಡಬೇಕಾದಂತ ದುಸ್ಥಿತಿ ಅನಿವಾರ್ಯತೆ ಉಂಟಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಅವರು ಕೂಡ ಮಾತನಾಡಿದ್ದಾರೆ. ಈಗಾಗಲೇ ಪುರಸಭೆ ವ್ಯಾಪ್ತಿಯ ಕಾಮಗಾರಿ ನಡೀತಾ ಇರತಕ್ಕಂಥದ್ದು ಹಿನ್ನೆಲೆಯಲ್ಲಿ ಕಾಮಗಾರಿಗಳ ಸಂದರ್ಭದಲ್ಲಿ ಕುಡಿಯುವ ನೀರು ಸೇರಿದಂತೆ ಯಾವುದೇ ಸಾರ್ವಜನಿಕ ಸೌಲಭ್ಯಗಳು ಹಾನಿಯಾಗದಂತೆ ಗುತ್ತಿಗೆದಾರರಿಗೆ ಸೂಚನೆಯನ್ನು ನೀಡಲಾಗಿದೆ. ಹಂಗೇನಾದ್ರೂ ಹಾನಿ ಆದರೆ ಗುತ್ತಿಗೆದಾರರ ಸರಿಪಡಿಸಬೇಕು ಅಂತ ಕೂಡ ಹೇಳಲಾಗಿದೆ. ಆದರೆ ಈ ಕಾಮಗಾರಿ ಸಂದರ್ಭದಲ್ಲಿ ಸ್ಥಳ ಪರಿಶೀಲನೆ ನಡೆಸಿಲ್ಲ ಮುಖ್ಯಾಧಿಕಾರಿಗಳು, ವಾರ್ಡ್ ಪರಿಶೀಲನೆ ಮಾಡಿಲ್ಲ, ಅದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಏನೋ ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಪೈಂಟ್ ರವಿ, ಶೇಷೇಗೌಡ, ಸುರೇಶ್, ರತ್ನಮ್ಮ, ರಾಮು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಡೀತಾರಂತಹ ಕಾಮಗಾರಿ, ಈ ಕಾಮಗಾರಿ ನಡೆಯಕ್ಕೆ ಹಿಡಿದು ಆಗಲೇ ಒಂದು 2 ತಿಂಗಳು ಹತ್ರ ಆಗಿದೆ. 2 ತಿಂಗಳು ಅಲ್ಲಿ ಇಲ್ಲಿ ಸ್ಟಾರ್ಟಾಗಿ 2 ತಿಂಗಳಾಗಿದೆ. ಈಗೇನಾಗಿದೆ, ನಾವು ಅವತ್ತು AW ಮಾತಾಡಿದ್ದೀವಿ. ಅವರು ನಾವು ಏನು ವಾಟರ್ ಕೊಟ್ಟು ಕೆಲಸ ಮಾಡ್ತೀವಿ, ಇಲ್ಲಿರೋ ನಾಗರಿಕರಿಗೆ ತೊಂದರೆ ಆಗ್ದಂಗೆ ಮಾಡ್ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ನಾವು ಇಲ್ಲಿ ಕಾಮಗಾರಿ ನಡೆಯೋದಕ್ಕೆ ಬಿಟ್ಟು ಕೆಲಸ ಮಾಡಿಸಿದ್ದಾರೆ. ನಾವು ಏನು ಅಭಿವೃದ್ಧಿ ಕೆಲಸಗಳನ್ನು ನಡೆಯೋದಕ್ಕೆ ನಮ್ಮದು ಯಾವುದೇ ವಿರೋಧ ಇಲ್ಲ. ಆದರೆ ಇಲ್ಲಿ ಅವೈಜ್ಞಾನಿಕವಾದಂತಹ ಒಂದು ಕಾಮಗಾರಿ ನಡೀತಾ ಇದೆ. ಇಲ್ಲಿ ವಾಸ ಮಾಡ್ತಿರೋ ಅಂಥವ್ರು ಎಲ್ಲರೂ ಸಹ ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಾ, ಇಂತಹ ಮಹಿಳೆಯರಿದ್ದಾರೆ, ವಯಸ್ಸಾದವರಿದ್ದಾರೆ, ಮಕ್ಕಳಿದ್ದಾರೆ. ಮಕ್ಕಳಿಗೆಲ್ಲ ಓಡಾಡೋದಕ್ಕೆ ಅತ್ಯಂತ ತೊಂದರೆ ಆಗ್ತಾಯಿದೆ. ಇದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ನಾವು ಏನು ವೈಜ್ಞಾನಿಕವಾದಂತಹ ಒಂದು ಕಾಮಗಾರಿ. ಇಲ್ಲಿ ಓಡಾಡೋದಕ್ಕೆ ನೀವೇ ತಾವೆಲ್ಲ ನೋಡ್ತಾ ಇದ್ದೀರಾ. ನಾವು ಶಾಸಕರ ಗಮನದಲ್ಲಿ ಇರ್ಬೋದು, ವೈಕುಲ್ ಬೀದಿ ಇರ್ಬೋದು, BO ಆಫೀಸ್ ರಸ್ತೆ ಇರ್ಬೋದು, ಹೊಯ್ಸಳ ಬೀದಿ ಇರ್ಬೋದು, ಬಿಕ್ಕೋಟ್ ರಸ್ತೆ ಇರ್ಬೋದು, ಇಲ್ಲೆಲ್ಲ ಇಲ್ಲಿ ಕಾಮಗಾರಿ ಆಗ್ತಿದೆ. ಅವರು ಏನು ಕಾಮಗಾರಿ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಏನು ಕೆಲಸ ಮಾಡಬೇಕಾದ್ರೆ ಕುಡಿಯೋ ನೀರಿಂದ ಪೈಪ್ ಮೇಜರಾಗಿ ಹೊಡೆದು ಹೋಗ್ತಿರೋದು. ಮನುಷ್ಯಂಗೆ ಅವಶ್ಯಕತೆ ಇರೋದೇ ಕುಡಿಯೋ ನೀರು. ಅದನ್ನೇ 8-20 ದಿವಸದಿಂದನೂ ಪೈಪಿಂಗ್ ಹೊಡೆದೋದಾಗ ಅವ್ರು ಯಾವ ಥರ ಮಾಡ್ತಾರೆ? ಇದು ಕಾಂಟ್ರಾಕ್ಟ್ ಸಂಬಂಧಪಟ್ಟವರೇ ರಿಪೇರಿ ಮಾಡಿಸ್ಬೇಕು. ಬಟ್ ಏನು ವಿಪರ್ಯಾಸ ಅಂತಂದರೆ, ನಮ್ಮ ಮುಖ್ಯ ಅಧಿಕಾರಿಗಳಾಗೋದು, ಬಸವರಾಜ್ ಸರ್ ಆಗಿರ್ಬೋದು, ಇವರು ಏನಪ್ಪ ಇಂಜಿನಿಯರ್ ಆಗಿರ್ಬೋದು, ಅವ್ರು ಯಾರೂ ಇದ್ರ ಬಗ್ಗೆ ಗಮನ ಕೊಡ್ತಿಲ್ಲ. ಏನಂತ ಅಂದರೆ, ನಮ್ಮ ಪುರಸಭೆ ಏನಿದೆ ಅದರಿಂದಲೇ ಅಮೌಂಟನ್ನು ತೆಗೆದು ಇಲ್ಲಿಗೆ ಹಾಕ್ತಿದ್ದಾರೆ. ಬಟ್ ಅಲ್ಲಿ ಆ ಥರ ಆಗಬಾರ್ದು. ಯಾಕಂದರೆ ಕಾಂಟ್ರಾಕ್ಟ್ರೇ ಹೊಡೆದಾಕಿರೋದ್ರಿಂದ ಅವರೇ ಕಾಂಟ್ರಾಕ್ಟ್ರೇ ಸಹ ಇದು ರಿಪೇರಿ ಮಾಡೋ ಪೂರ್ಣ ಜವಾಬ್ದಾರಿ ಸಹ ಅವರೇ ಹೊಂದಿರ್ತಾರೆ. ಜೊತೆಗೆ ಇಲ್ಲೇನು ಅವೈಜ್ಞಾನಿಕ ಕಾಮಗಾರಿ ನಡೆದಿದೆ, ಇದೆಲ್ಲ ಹೇಳಿದಂಗೆ ತೀರ್ಥಕ್ಷಣ ಹೇಳಿದ್ದಾರೆ ಈ ವಾರ್ಡ್ ಕೌನ್ಸಿಲರ್ ಆದವರು. ಇಲ್ಲೇನು ಓಡಾಡೋಕ್ಕೆ ನೋಡಿ ಯಾವ ಥರ ಆಗಿದೆ ರಸ್ತೆ. ನಾವು ಇದನ್ನು ಆಲ್ರೆಡಿ ಆ ಕೃಷ್ಣೇಗೌಡ ಸರ್ಗೆ ಇಂಜಿನಿಯರ್ಗೆ ಆಲ್ರೆಡಿ ಹೇಳಿದ್ದೀವಿ. ಬಟ್ ಆದರೂ ಅವ್ರ ಬಗ್ಗೆ ಯಾವುದೇ ಥರ ಗಮನ ಕೊಟ್ಟಿಲ್ಲ. ಇವಾಗ ಆಲ್ರೆಡಿ ಇದನ್ನು 2-2.5 ತಿಂಗಳಿಂದ ಈ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಇವ್ರು ಎಲ್ಲಿ ಓಡಾಡೋದು? ಇದೊಂದು ರಸ್ತೆ ಬಿಟ್ಟರೆ ಬೇರೆ ರಸ್ತೆ ಇಲ್ಲ ಅವರಿಗೆ. ಇದೆಲ್ಲ ನೀವೇ ನೋಡಿದ್ದೀವಿ. ಈಗ ಏನು ವಿಪರ್ಯಾಸ ಅಂತಂದ್ರೆ, ಇಲ್ಲಿ ಸುಮಾರು 5-6 ತಿಂಗಳು ಆಯಿತು ಈ ಕಾಮಗಾರಿ ಸ್ಟಾರ್ಟ್ ಆಗಿ. ಸುಮಾರು 3 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿನ ಸ್ಟಾರ್ಟ್ ಮಾಡಿ ಸುಮಾರು 5 ತಿಂಗಳೇ ಕಳೆದೋಯ್ತು. 5 ತಿಂಗಳಲ್ಲಿ ಒಂದು ಅವೈಜ್ಞಾನಿಕ ಕಾಮಗಾರಿ ಅಂತ ನಡೀತಾ ಇದೆ. ಯಾಕೆ ಅಂತಂದರೆ, ಇವತ್ತು ಕಾಮಗಾರಿ ಗುಣಮಟ್ಟನೂ ಸಹ ಇವತ್ತು ನೋಡಿದಂತೆ ಏನು ಹಿಂದೆ ಶಾಸಕರು ಬಂದು ನಾವೇ ಎಲ್ಲ ಕೂತು ಒಂದು ತೀರ್ಮಾನ ಮಾಡಿ 28 ಅಡಿ ಆ ಸೈಡು ಈ ಸೈಡು ಅಂತ ತೀರ್ಮಾನ ಮಾಡಿದ್ದು. ಆದರೆ ಈಗ 28 ಅಡಿ ಕೆಲವು ಕಡೆ ಬಂದಿದೆ, ಕೆಲವು ಕಡೆ 21 ಅಡಿ ಬಂದಿದೆ, 22 ಬಂದು ಇವೆಲ್ಲ ನಡೆದಿದೆ. ಅದರಲ್ಲಿ ಮಾಡಿಸೋದ್ರಲ್ಲಿ ಶಾಸಕರು ವಿಫಲರಾಗಿದ್ದಾರೆ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಈಗೇನು ಕೆಂಪೇಗೌಡ ರಸ್ತೆಯಿಂದ ವಿಷ್ಣು ಸಮುದ್ರದವರೆಗೂ ಈ ರಸ್ತೆ ಆಗ್ತಾಯಿದೆ. ಈ ರಸ್ತೆಯಲ್ಲಿ ಅಡ್ಡ ರಸ್ತೆಗಳಿದ್ದಾವೆ. ಈ ಅಡ್ಡ ರಸ್ತೆಯಲ್ಲಿ ಏನಾಗ್ತಾಯಿದೆ ಅಂತಂದರೆ, ಸುಮಾರು 4-5 ಅಡಿ ಆಳ ಆ ಕಡೆ ರಸ್ತೆಗಳಿದ್ದಾವೆ. ಅದಕ್ಕೆ ಹೆಚ್ಚಾಗಿ ಇವರು ಆ ಸೈಡು ಈ ಡ್ರೈನ್ ಮಾಡಬೇಕಾದ್ರೆ 1 ಅಡಿ ಕಡಿಮೆ ಮಾಡಿದರೆ ಈ ಸೈಡ್